ಈ ಪ್ರಪಂಚ ಹೇಗೆ ಅಂತ ಯಾರು ಒಂದು ಮಾತು ಕೇಳಿದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ ಮೋಸ್ಟ್ಲಿ ಪ್ರಪಂಚದಲ್ಲಿ ಹೊಸದಾಗೇನೋ ಮಾಡೋರನ್ನ ಜನ ಅಥವಾ ಪ್ರಪಂಚ ಅಂಥವನ್ನ ನೋಡಿ ಫಸ್ಟು ಆಡ್ಕೊಳ್ಳುತ್ತೆ. ಸಾಧನೆ ಮಾಡೋರ ಲೈಫ್ ಸ್ಟೋರಿನ ಆಮೇಲೆ ಹಿಡ್ಕೊಂಡು ಸ್ಟಡಿ ಮಾಡುತ್ತೆ. ಅಂದರೆ ವರ್ಲ್ಡ್ ಲಾಫ್ಸ್ ಆ್ಯಟ್ ಬಿಗಿನರ್ಸ್ ಲೇಟರ್ ಸ್ಟಡೀಸ್ ವಿನ್ನರ್ಸ್ ಅಂತ ಒಂದು ಮಾತಿದೆ. ಯಾಕೆ ಈ ಒಂದು ಟೋನಿಂದ ಇವತ್ತು ಶೋ ಶುರು ಆಗ್ತಾ ಇದೆ ಅಂದರೆ, ಎಸ್ಪೆಷಲಿ ಇನ್ 2026 ಮೊದಲೆಲ್ಲ ಆದರೆ ಒಬ್ಬ ಸಾಧಕನ ಗುರುತು ಏನಪ್ಪ ಅಂತಂದರೆ, ಮನೆ ಮನೆಗೂ ಒಬ್ಬರು ಲಾಯರು, ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು ಇದಿದ್ರೆ ಇಷ್ಟು ನಾಲ್ಕರಲ್ಲೇ ಅಥವಾ ಒಂದು ಗೌರ್ಮೆಂಟ್ ಜಾಬ್ ಅಂತ ಇರೋದು. ಬಟ್ ಟುಡೇ ಆಫ್ಟರ್ ದ ಡಿಜಿಟಲ್ ಏರಾ ಟೇಕಿಂಗ್ ಓವರ್ ಆ್ಯಂಡ್ ಆಲ್ಸೋ ಮೋದಿ ಸರ್ಕಾರದಿಂದಲೇ ಕಾಂಟೆಂಟ್ ಕ್ರಿಯೇಷನ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ದು ಒಂದು ಪ್ರೊಫೆಷನ್ ಅಂತ ಅನೌನ್ಸ್ ಆದಮೇಲೆ, ಅಂದರೆ ಎಲ್ಲಿಂದ ಎಲ್ಲಿವರೆಗೂ ನಮ್ಮ ಪ್ರಪಂಚನೂ ಟ್ರಾವೆಲ್ ಮಾಡಿದೆ, ಒಂದು ಗುರುತು ಅದನ್ನು ಚೇಸ್ ಮಾಡ್ತಾ ಅನ್ನೋದಕ್ಕೆ ಒಂದು ಕನ್ನಡಿ ಆಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದಮೇಲಂತೂ, ಮೊದಲೆಲ್ಲಾದರೆ ಅವ್ರನ್ನವ್ರು ಗುರ್ತಿಸ್ಕೋಬೇಕಂದ್ರೆ ಒಂದು ಮೀಡಿಯಾ ಬಹಳ ಮುಖ್ಯ ಒಂದು ವೇದಿಕೆ ಆಗಿರೋದು. ಪ್ರಿಂಟ್ ಆಗಿರಲಿ, ಟಿ ವಿ ಆಗಿರಲಿ, ರೇಡಿಯೋ ಆಗಿರಲಿ. ಆದರೆ ಸೋಷಿಯಲ್ ಮೀಡಿಯಾ ಒಂಥರ ಎಲ್ಲ ಆ ಒಂದು ಗುರುತನ್ನು ಡೆಮೋಕ್ರಟೈಸ್ ಮಾಡಿ ಬಿಟ್ಬಿಡ್ತು. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು, ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ವಿಂಡೋ ಓಪನ್ ಮಾಡ್ತು. ಸೊ ವಿತ್ ಸೋ ಮಚ್ ಟುಡೇ ಹಿಯರ್ ಐ ಸಿಟ್ ಟು ವೆಲ್ಕಮ್ ಅನದರ್ ಟ್ಯಾಲೆಂಟ್. ಇವತ್ತಿಗೆ ಟ್ಯಾಲೆಂಟು, ಆದರೆ ಟ್ಯಾಲೆಂಟ್ ಅನ್ನೋ ಒಂದು ಬಿರುದನ್ನು ತೊಗೋಬೇಕಾದ್ರೆ ಒಂದಷ್ಟು ಹಳೆ ಕಟ್ಟುಪಾಡುಗಳನ್ನು ದಾಟಿ ಪ್ರಶ್ನೆ ಮಾಡಿ ಒಂದಷ್ಟನ್ನು ಎದುರು ಹಾಕ್ಕೊಂಡು, ಎಸ್ಪೆಷಲಿ ಮನೆ ಸ್ಪೇಸಲ್ಲೇ ಎದುರು ಹಾಕ್ಕೊಂಡು ಒಂಟಿಯಾಗಿ ಆಮೇಲೆ ಜಂಟಿಯಾಗಿ ನಿಂತವರ ಕತೆ. ಆಚೆ ಕಡೆಯಿಂದ ಅಫ್ಕೋರ್ಸ್ ಉಡಾಲ್ ಪವ್ಯಾನ ಅಂತ, ಬಟ್ ನಮಗೆ ಆ ಕಾಮಿಡಿ ಸೈಡು, ಪಂಚಸ್ಸು ಅವೆಲ್ಲ ಪ್ರಪಂಚ ನೋಡಿದೆ ರೀ. ಅದನ್ನು ನೋಡದ ಅಥವಾ ಅವರ ಒಳಗಡೆ ಇರುವಂಥ ವ್ಯಕ್ತಿತ್ವ, ಅದು ಆ ಹ್ಯೂಮನ್ ಸೈಡನ್ನು ಬಹುಶಃ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನಿಲ್ಲಿ ಕೂತಿದ್ದೀನಿ. ಸೊ ಐ ಥಿಂಕ್ ಇಷ್ಟೊಂದು ಸೀರಿಯಸ್ ಇಂಟ್ರೊಡಕ್ಷನ್ನು ಯಾರು ಕೊಟ್ಟಿದ್ರು ಅಲ್ವ, ನನಗೆ ಗೊತ್ತಿಲ್ಲ. ನೀವು ಇಷ್ಟೆಲ್ಲ ಹೇಳಿ ಮತ್ತೆ ಬೇರೆದವ್ರ ಹೆಸರು ತಗೋತೀರಿ ಅಂತ ನನಗೆ ಗೊತ್ತಿಲ್ಲ. ಸಿ ದಟ್ ಇಸ್ ಅ ಕಾಮಿಡಿ ಪಂಚ್. ಬಟ್ ಜೋಕ್ಸ್ ಅಪಾರ್ಟ್, ವೆಲ್ಕಮ್ ಪವನ್ ಅವರೇ, ಪವನ್ ಕುಲಕರ್ಣಿ ಟು ದಿ ಇಂಟರ್ನೆಟ್ ಸೆನ್ಸೇಷನ್ ದಟ್ ಯು ಆರ್ ಉಡಾಲ್ ಪವ್ಯ. ಸೊ ಆ್ಯಕ್ಚುಲಿ ನಿಮ್ಮ ಹೆಸರಿಂದ ಎಷ್ಟೊಂದು ಜನ ಈ ಉಡಾಳ್ ಅಂದರೆ ಏನಂತ ಗೂಗಲ್ ಮಾಡಿರ್ತಾರೆ. ಸೊ ಗೂಗಲು ರೆಡಿ ಆಗಿಬಿಟ್ಟಿದೆ, ಉಡಾಳ್ ಅಂದರೆ ಮಿಸ್ಚಿವಸ್, ನಾಟಿ, ತುಂಟ ಅಂತ. ಸೊ ಹಾಗಾಗಿ ತುಂಟದನ ಜೊತೆಗೆ ತಮ್ಮ ನಂಟು ಶುರು ಹಾಕೋ ಮುಂಚೆ ಜೀವನದಲ್ಲಿ ಒಂದು ಗಂಟಂತ ಹಿಡ್ಕೊಂಡು ಬರ್ತೀವಲ್ಲ, ಏನೋ ಮಾಡಬೇಕು ಅವು ಇವು. ಸೊ ಅಲ್ಲಿಂದ ಶುರು ಮಾಡೋದಾದರೆ, ಫಸ್ಟ್ಲಿ ಹೇಗಿದ್ದೀರಿ? ಈ ಸದ್ಯ ಲೈಫ್ ಹೇಗೆ ನಡೀತಾ ಇದೆ? ಆರಾಮಿದ್ದೀನಿ ರೀ, ಫುಲ್ ಮಸ್ತ್ ಊಟ ಆಯ್ತು, ಫುಲ್ ಆರಾಮಿದ್ದೀನಿ ರೀ, ಚಿಲ್ ಇದ್ದೀನಿ. ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ, ಇನ್ಫ್ಯಾಕ್ಟ್ ನಾನು ಕೂಡ ಆಸ್ ಅನ್ ಆರ್ ಜೆ ನನ್ನ ಕಾಮಿಡಿ ಸೆಟ್ ಇದ್ದಾಗ ಫಸ್ಟು ಆ ಸೀರಿಯಸ್ ಸೈಡು ಅದನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಒಂದು ಕೌಂಟ್ರು, ಪಂಚು, ಕಾಲೆಳೆಯೋದು, ದಿಸ್ ವಾಸ್ ಮೈ ಓಪನಿಂಗ್ ಅಥವಾ ಗೋ ಟು ಲೈನ್. ಸೊ ವಾಟ್ ಈಸ್ ಯುವರ್ ಗೋ ಟು ಲೈನ್? ಒಂದು ಐಸನ್ನು ಹೆಂಗೆ ಬ್ರೇಕ್ ಮಾಡ್ತೀರಾ ನೀವು ಹೊಸಬ್ರನ್ನ ಮೀಟ್ ಮಾಡಿದಾಗ ಆಗಿರಲಿ ಅಥವಾ ಎಲ್ಲೋ ಒಂದು ಕಡೆ ಹೋದಾಗ? ಅಂದ್ರೆ ಅಷ್ಟು ನರ್ವಸ್ನೆಸ್ ಇರಂಗಿಲ್ಲ ರೀ. ಈಗಂತೂ ಐ ಲವ್ ಮೀಟಿಂಗ್ ನ್ಯೂ ಪೀಪಲ್, ಅವ್ರ ಜೊತೆ ಕನೆಕ್ಷನ್, ನೆಟ್ವರ್ಕಿಂಗ್ ಮಾಡೋದು, ಮೀಟ್ ಮಾಡಿ ಅವ್ರ ಪರ್ಸ್ಪೆಕ್ಟಿವ್ ಅವ್ರ ಜೊತೆ ಹಾಗೆ ಮಾತಾಡ್ಬಿಡೋದು ರೀ. ನಾವು ಹೆಂಗಿದೀವಿ ಹಾಗೆ, ಸುಮ್ಮನೆ ಅದೇನು ಇದು ಅಂತಾರಲ್ಲ, ಒಂದು ಮಾತು ಹೇಳಿದ್ರಿ, ಐ ಲವ್ ಮೀಟಿಂಗ್ ನ್ಯೂ ಪೀಪಲ್ ಅಂತ. ವೈ? ನನಗೆ ಹೆಂಗಂದ್ರೆ ಫ್ರೆಂಡ್ಸ್ ಮಾಡ್ಕೋಬೇಕ್ರಿ. ಹೊಸ ಹೊಸ ಮಂದಿನ ಮೀಟ್ ಹಾಕೋತಾ ಇದ್ರೆ ನಮಗೆ ಇದು ನಮ್ಮ ಕಡೆ ಅಂತ ದುನಿಯಾದಾರಿ ಗೊತ್ತಾಗ್ತದೆ ಅಂತಾರೆ. ಓಹೋ, ಏನು ಮಾಡ್ಲಿತ್ತಾರ, ಹೆಂಗೆ ಏನು, ಅವ್ರು ಹೆಂಗೆ ನೋಡ್ತಾರೆ, ಅವ್ರು ಹೆಂಗೆ ಡೀಲ್ ಮಾಡ್ತಾರೆ, ಅವ್ರದ್ದು POV ಏನು, ಸೊ ಹಿಂಗೆ ತಿಳಿತಾವೆ. ಸೊ ದುನಿಯಾದಾರಿ ಯಾಕೆ ಬೇಕು ಅಂದರೆ? ಎದಕ್ಕೆ ಬೇಕಂದ್ರೆ ಟು ಟೇಕ್ ಬೆಟರ್ ಡಿಸಿಷನ್ಸ್. ನಮಗೇನೆ ಇಷ್ಟೆಲ್ಲ ನಮ್ಮ ಕಡೆ ಸ್ಟೋರೇಜ್ ಇರ್ತದೆ, ಇಷ್ಟೆಲ್ಲ ಮೀಟ್ ಮಾಡಿರ್ತೀವಿ. ಆ್ಯಂಡ್ ಇನ್ನೊಂದು ಎವ್ರಿ ಪರ್ಸನ್ ಈಸ್ ಅ ಲೆಸನ್ ಅಂತಾರೆ. ಸೊ ಕಲ್ತ್ಕೊತಾನೆ ಇರ್ಬೇಕು. ಲೈಫ್ ಈಸ್ ಆಲ್ ಅಬೌಟ್ ಲರ್ನಿಂಗ್. ಅದಕ್ಕೆ ನಂಗೆ ಭಾಷೆ ಇರ್ತದೆ ರೀ ಹಿಂಗೆಲ್ಲ ಮೀಟ್ ಮಾಡ್ಲಿಕ್ಕೆ. ಹೌ ಓಲ್ಡ್ ಆರ್ ಯು? 28. 28 ಅನ್ಸಂಗಿಲ್ಲ ರೀ. ನಿಜ ಹೇಳ ಸುಳ್ಳು ಹೇಳ ಗುರ್ತಾತೆ ಇಲ್ರಿ, ಹಂಗಲ್ಲ. ಯಾಕಂದರೆ ವಯಸ್ಸು ಒಂದು ಇದಷ್ಟೇ, ಒಂದು ಅಳತೆ, ಇವ್ರು ಎಷ್ಟು ಲೈಫನ್ನು ನೋಡಿದ್ದಾರೆ ಅಂತ. ಬಟ್ ಇವತ್ತು ವಯಸ್ಸಿಗೆ ಮೀರಿದ್ದ ಸಾಕಷ್ಟು ವಿಚಾರಗಳು, ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿರೋ ಘಟನೆಗಳು ಇದೆ. ಸೊ ಟುಡೇ ಲೈಫ್ ಆ್ಯಟ್ 28 ಏನು ಹುಡುಕ್ತಾ ಇದ್ದೀರಿ ಪವನ್? ಡೇಟಿಂಗ್ ಟು ಮ್ಯಾರಿ, ಅದನ್ನೇ ಅದು ಹಂಗಲ್ಲ ರೀ. ಬಟ್ ಇನ್ನೂ ಅದ ರೀ, ಇನ್ನೂ ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೋಬೇಕು, ಇನ್ನೂ ಹೊಸ ಹೊಸ ಕಲಿಬೇಕು ಅಂತ ಅದ ರೀ. ಹಂಗೆ ಇನ್ನೂ ಒಟ್ಟು ಕಲಿಬೇಕು, ಏನಾರೇ ಒಂದು ಸ್ಕಿಲ್ ಕಲಿಬೇಕು. ಜನರಲಿ ಹೌ ಇಸ್ ನಿಮ್ಮ ಲೈಫ್? ಅಂದರೆ ಇಂಟರ್ನೆಟ್ಟಲ್ಲಿ, ರೀಲ್ಸಲ್ಲಿ ನಿಮ್ಮ ಒಂದು ಸೈಡ್ ಕಾಣ್ತಾ ಇರುತ್ತೆ, ಬಟ್ ರಿಯಲ್ ಸೈಡ್ ಅಂತ ಬಂದಾಗ ಆರಾಮಿರಬೇಕು, ನೋ ಸ್ಟ್ರೆಸ್ ಅಂತ ಅಂದ್ರಲ್ಲ. ಯಾಕಂದರೆ ಆರಾಮ್ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಡೆಫಿನೇಷನ್ ಇದೆ. ನಿಮ್ಮ ಪ್ರಕಾರ ಆರಾಮ್ ಅಂದರೆ ಏನು? ಆರಾಮ್ ಅಂದ್ರೆ ಒಂದು
ನನ್ನದೇ ಆದ ಒಂದು ಸ್ಪೇಸ್ ರೀ. ಈಗ ಅಂದರೆ ಐ ಲವ್ ಬೀಯಿಂಗ್ ಅಲೋನ್. ಅಂದರೆ ಒಬ್ಬ ಇರೋದು ಭಾಳ ಪ್ರಿಫರ್ ಮಾಡ್ತೀನಿ ನಾನು. ಯಾಕೆ? ಸೊ ನಾವು ಒಬ್ಬ ಇದ್ದಾಗ ಒಂದು ಸ್ವಲ್ಪ ಹಾಗೆ ಇದು ಏನು ಐಡಿಯೇಟ್ ಮಾಡ್ತಿರ್ತೀನಿ, ಏನು ಬ್ರೈನ್ ಸ್ಟ್ರಾಮ್ ಮಾಡ್ತಿರ್ತೀನಿ. ಸೊ ಅದಕ್ಕೂ ಇದು ಹೆಲ್ಪ್ ಆಗ್ತದೆ. ಪ್ಲಸ್ ಇದ್ದಾಗೂ ಆಗ್ತದೆ. ಬಟ್ ಐ ಲವ್ ಸ್ಪೆಂಡಿಂಗ್ ಟೈಮ್ ಅಲೋನ್. ವಾವ್. ಆರಾಮ್ ನಾ ಒಂದು ಇದ್ರಾಗ ಲ್ಯಾಪ್ಟಾಪ್ನ ಸಾಂಗ್ ಹಚ್ಚಿರ್ತೀನಿ, ಆರಾಮ್ ವೈಬ್ ಮಾಡ್ಕೊತಾ ಇರ್ತೀನಿ ರೂಮ್ದಾಗ. ಸೊ ಬುಕ್ ಪೆನ್ ಇರ್ತದೆ ಆಲ್ವೇಸ್ ನನ್ನ ಕಡೆ, ಏನಿರ್ತೈತೆ ಅದನ್ನು ಬರಿತೀನಿ. ಸೊ ದಟ್ ಇಸ್ ಹೌ ಯು ಥಿಂಕ್, ದಟ್ ಇಸ್ ಯುವರ್ ಥಿಂಕಿಂಗ್ ಸ್ಪೇಸ್. ಹಾಂ, ಆ್ಯಕ್ಚುಲಿ ಯಾವುದೋ ಒಂದು ಬುಕ್ ಓದಬೇಕಾದಾಗ ಈ ಸೆಲ್ಫ್ ಹೆಲ್ಪ್ ಬುಕ್ಸಲ್ಲೆಲ್ಲ ಈ ಬಿಲ್ ಗೇಟ್ಸ್ ಅವ್ರ ಬಗ್ಗೆ ಬರೀತಾರೆ ಎಲ್ಲೋ ಒಂದು ಕಡೆ. ಅಂದರೆ ಅವರು ಒಂದಷ್ಟು ದಿನಗಳಾದಮೇಲೆ ಈ ಥರ ಒಂಟಿಯಾಗಿ ಸಮಯ ಕಳೆಯೋಕ್ಕೆ ಸಾಲಿಟ್ಯೂಡ್ ಅಂತ ಏನು ಕರೀತಾರೆ, ಆ ಥರ ಹೋಗ್ಬಿಡೋರಂತೆ ಎಲ್ಲೋ ಒಂದು ಕಾಡು ಮಧ್ಯ ಅಂತಲ್ಲ. ಅಂದರೆ ಅವತ್ತಿನ ಕಾಲಕ್ಕೆ, ಯಾಕೆಂದರೆ ನಮ್ಮ ಸಮಾಜ ಒಂಟಿತನನ ಭಾಳ ಒಂಥರ ಬೇರೆ ಥರ ನೋಡೋ ಇದಲ್ವ. ಬಟ್ ಆವಾಗ ಭಾಳ ಒಳ್ಳೊಳ್ಳೆ ವಿಚಾರಗಳು ಬರ್ತಾವ್ರಿ. ಅರಳತ್ತೆ. ನಾವು ಒಬ್ಬ ಇದ್ದಾಗೂ ಬರ್ತಾವೆ. ಆ್ಯಂಡ್ ವೆನ್ ಐ ಆಮ್ ವಿತ್ ವಾದಿರಾಜ್, ಕೃಷ್ಣ ಮತ್ತು ಸೃಷ್ಟಿ ಅವ್ರದ್ದಾಗ ಇನ್ನೂ ಕ್ರೇಜಿ ಬರ್ತಾವೆ ರೀ. ಸೊ ಹಂಗೆ ನಾನು ಮನ್ಯಾಗ ಇರ್ತೀನಿ ರೀ, ಮಸ್ತ್ ಅಡುಗೆ ಮಾಡ್ಕೊತೀನಿ ನಾನೇ, ಊಟ ಮಾಡೋದು. ಸೊ ಈಗ ಬೆಂಗಳೂರು ಬೇಸ್ಡ್ ಅಲ್ಲ ನೀವು? ಹಾಂ, ಈಗ ಬೆಂಗಳೂರಿಗೆ ಶಿಫ್ಟ್ ಆಗೀನಿ ರೀ. ಒಂದು 2 years ಅದು ಶಿಫ್ಟ್ ಆಗಿ ಫುಲ್ ಟೈಮ್ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ದಿನ ಹೇಗಿರುತ್ತೆ? ಒಂದು ಝಲಕ್ ಕೊಡ್ರಿ. ಅಂದರೆ ಡಿಪೆಂಡ್ಸ್ ರೀ, ಅದು ಒಂದೇ ಥರ ಇರೋಂಗಿಲ್ಲ. ಡೈಲಿ ವರ್ಕ್ ಇತ್ತಂದ್ರೆ ಎದ್ದು ಅವೆಲ್ಲ ಏನು ಟೈಮ್ ಪ್ರಕಾರ ಎದ್ದು ಹೋಗ್ಬಿಡ್ತೀನಿ ಹೊರಗೆ. ಸೊ ವರ್ಕ್ ಇಲ್ಲ ಅಂದ್ರೆ ಆರಾಮ್ ಹೇಳ್ತೀನಿ ರೀ, 9-9:30 10ಕ್ಕೆ ಹೇಳ್ತೀನಿ. ಇದು ಆರಾಮ್ ಫ್ರೆಶ್ ಅಪ್ ಆಗಿ ಬೂಸ್ಟ್ ಮಾಡ್ಕೊತೀನಿ. ಬೂಸ್ಟ್ ಕುಡ್ಕೋತ ಹಾಗೆ ನೋಡ್ತೀನಿ ರೀ ಏನೇನು ಆಗ್ಯದ ಮುಂಜಾನೆ ಅಂತ, ಯಾರ್ಯಾರು ರೀಲ್ ಹಾಕ್ಯಾರ ಇವತ್ತು, ಯಾರ್ಯಾರು ಕಾಂಟೆಂಟ್ ಹಾಕ್ಯಾರ ಇವತ್ತು ಅಂತ ಸುಮ್ಮನೆ ನೋಡೋದು. ಆಮೇಲೆ ಸ್ನಾನ ಮಾಡೋದು, ಇದು ಮಾಡಿ ಎಲ್ಲ ಮಾಡೋದು. ಆಮೇಲೆ 12:30 1 ಗಂಟೆ ಇದು ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡ್ಲಿಕ್ಕೆ. ಓಹೋ, ಮಸ್ತ್ ಅಡುಗೆ ಮಾಡ್ಕೊತೀನಿ. 2:30 3ಕ್ಕೆ ಊಟ ಮಾಡು. ಸಂಜೆ ಮುಂದೆ ಕೆಲಸ ಇತ್ತಂದ್ರೆ ಹೋಗ್ತೀನಿ ರೀ, ಇಲ್ಲಾಂದ್ರೆ ಮಕ್ಕೊಂಬಿಡು ಆರಾಮ್. ಸೊ ದಿಸ್ ಇಸ್ ಯೋರ್. ಆಮೇಲೆ ಮತ್ತೆ ಪಿಕ್ಚರ್ ನೋಡು, ಸಂಜೆ ಮುಂದೆ ಏನಾರು ಕಾಂಟೆಂಟ್ ಕನ್ಸ್ಯೂಮ್ ಮಾಡೋದು, ಅಥವಾ ಯೂಟ್ಯೂಬ್ದಾಗ ಕಾಂಟೆಂಟ್ ಭಾಳ ನೋಡ್ತೀನಿ ರೀ. ಹಂಗೆಲ್ಲ ಆಗ್ತದೆ ವೆನ್ ಐ ಆಮ್ ಫ್ರೀ. ಅ ಡೇ ಇನ್ ಯುವರ್ ಲೈಫ್ ವೆನ್ ಯು ಆರ್ ಫ್ರೀ. ಹಾಂ. ಸೊ ಸ್ಪೋರ್ಟ್ಸ್ ಮೊದಲು ಆಡ್ತಿದ್ದೆ ರೀ, ಈಗಿಲ್ಲ. ಮೊದಲು ಕ್ರಿಕೆಟ್ ಆಡ್ತಿದ್ದೆ. ಈಗಿಲ್ಲ ರೀ. ಹಾಂ, ಏನಾಯಿತು? ಕ್ರಿಕೆಟ್ ಆ್ಯಕ್ಚುಲಿ ಚಲೋನೇ ಆಡ್ತಿದ್ದೆ ರೀ. 9th 10th ಇಲ್ಲೇ ಬೆಂಗಳೂರ್ದಾಗ ಕಲ್ತೀನಿ ನಾನು. RR ನಗರಾಗೆ ಕಲ್ತೀನಿ. ಸೊ ಇಲ್ಲೇ ಇದ್ದೆ 9th 10th. ಅವು ಕ್ರಿಕೆಟ್ ಆಡ್ತಿದ್ವಿ ಚಲೋ. ನನಗೆ ಸ್ಕೂಲ್ ಟೀಮ್ದಾಗೆಲ್ಲ ಮಸ್ತ್ ಪರ್ಫಾರ್ಮ್ ಮಾಡ್ತಿದ್ದೆ. ಆಮೇಲೆ ಏನಾಯ್ತು, ಮುಂದೆ ಇದೂ ಒಂದು ಸ್ವಲ್ಪ ಯಾಕೆ ಆ್ಯಸ್ ಎಲ್ಲ ಹುಡುಗರ್ಗತೆನೂ ನಂದು ಒಂದು ಡ್ರೀಮ್, ಕ್ರಿಕೆಟರ್ ಆಗ್ಬೇಕು ನಾನು. ಅದು ನಿಮ್ಗೆ ಅನ್ಸಿದ್ದಾ? ಒಂದು ಕ್ರಿಕೆಟರ್ ಆಗ್ಬೇಕು, ಇಲ್ಲ ಆಸ್ಟ್ರೋನರ್ ಆಗ್ಬೇಕು. ಆಸ್ಟ್ರೋನಾಟ್ ಇಲ್ಲಾಂದರೆ ಕ್ರಿಕೆಟರ್. ಅದು ಎಲ್ಲರ ತಲೆಯಾಗ ಇರತ್ತದು. ಒನ್ ಟೈಮರೇ ಥಿಂಕ್ ಮಾಡಿರ್ತಾರೆ ಹುಡುಗರು, ನಾವು ಕ್ರಿಕೆಟರ್ ಆಗ್ಬೇಕಂತ. ಸೊ ನಂದು ಹಂಗೆ ಇತ್ತು, ಚಲೋ ಆಡ್ತಿದ್ದೆ. ಇನ್ನೇನು ಪ್ರೊಫೆಷ್ನಲ್ಲಿ ಇದು ಸ್ಟಾರ್ಟ್ ಮಾಡಬೇಕು ಅಂದಮೇಲೆ ಮತ್ತೆ ವಾಪಸ್ ಊರಿಗೆ ಹೋದ್ವಿ. ಅಲ್ಲೇ ಕ್ರಿಕೆಟದು ಅಷ್ಟು ಇಲ್ಲ ರೀ. ಅಂದ್ರೆ ಇಲ್ಲಿ ಹೆಂಗೆ ಬೆಂಗಳೂರದಾಗ ಕ್ಲಬ್ಸ್ ಅವ. ಹಾಂ, ನಿಮ್ಮ ಮುದೋಳವರಲ್ಲ? ಮುದೋಳು ರೀ. ಅಲ್ಲಿ ಕ್ಲಬ್ಸ್ ಗಿಬ್ಸ್ ಏನಿಲ್ಲ ರೀ. ಹಾಗೆ 1 ವರ್ಷ 2 ವರ್ಷ ಇದು ಮಾಡಿದೆ. ಮತ್ತು ಆಮೇಲೆ ಮತ್ತೇನೋ ಬಂತು, ಒಂದು ಕಮ್ಬ್ಯಾಕ್ ಕೊಡೋಣ ಕ್ರಿಕೆಟ್ದಾಗ ಅಂತ ಕೊಟ್ಟು ಆಮೇಲೆ ಬೆಳಗಾವಿಗೆ ಹೋಗ್ತಿದ್ದೆ. ಅಲ್ಲಿ ಕ್ಲಬ್ ಇತ್ತು, ಬೆಳಗಾವಿ ಝೋನ್ ಅಂತಲೇ ಅದ ರೀ. ನಮಗೆ ಬೆಳಗಾವಿ ಝೋನು ಬಿಟ್ಟರೆ ರಾಯಚೂರು ಝೋನು. ಸೊ ರಾಯಚೂರು ಭಾಳ ದೂರ ಆಗ್ತದೆ ನಮಗೆ. ಸೊ ಬೆಳಗಾವಿ ಹತ್ತಿರ ಆಗ್ತದೆ ಅಂತ ಅಲ್ಲಿ ಮಾಡಿದ್ದೆ. KSCA 5th division ಏನೋ ನಂದೇನೋ ಸೆಲೆಕ್ಷನ್ ಆಗಿತ್ತು ರೀ. ಆಮೇಲೆ ಬ್ಯಾಡ್ ಅಂತ ಬಿಟ್ಬಿಟ್ರಿ. ಯಾಕೆ, ಏನಾಯಿತು? ಹಂಗೆ ರೀ, ಅಂದ್ರೆ ಹೋಗೋದು ಬರೋದು ಭಾಳ ಹೆಕ್ಟಿಕ್ ಆಗಿಬಿಡ್ತಿತ್ತು. ಹೋಗು ಬಾ, ವಾರಕ್ಕೊಂದ್ಸಲ ಹೋಗ್ಬೇಕು ರೀ ಬೆಳಗಾವಿಗೆ ಪ್ರಾಕ್ಟೀಸು. ಸ್ವಲ್ಪ ಅಂಥ ಪರಿನೂ ನಮ್ಮ ಅಪ್ಪ ಅಂದರು, ನಿಂಗೆ ಕೊಡ್ತೀನಿ ಬಿಡಪ್ಪ, ರೊಕ್ಕ ಕೊಡ್ತೀನಿ ಹೋಗ್ಲಿಕ್ಕೆ, ಬಟ್ ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತದಿಲ್ಲ ಗೊತ್ತಿಲ್ಲ, ಬ್ಯಾಡ್ ಬಿಟ್ಬಿಡು. ಆಮೇಲೆ ಇದನ್ನು ಚಾಲೂ ಮಾಡ್ಕೊಂಡ್ರಿ. ಏನಾರ ಹುಡುಕ್ಬೇಕಲ್ರಿ.